ನಿಮ್ಮ ಜ್ಞಾನ ಶಕ್ತಿಯಿಂದ ನನ್ನ ಜೊತೆಗೆ ಏನಿಲ್ಲ ಅದನ್ನೇ ಹೇಳಿದ್ರಿ. ನೀನು ಮೊದಲು ತಾಳ್ಮೆಯನ್ನ ಕರಗತ ಮಾಡ್ಕೋ ಅಂತ. ಸೊ ನನ್ನ ಜೊತೆ ಅದು ಇರ್ಲಿಲ್ಲ, ಆದ್ರೆ ಅದರಿಂದ ನನಗೆ ಗೊತ್ತಾಯ್ತು ನಿಮ್ಮನ್ನ ಭೇಟಿಯಾಗಿ ಒಂದು ದೇವರ ಒಂದು ದರ್ಶನ ಆದಂತ ರೀತಿ ನನಗೆ ಖುಷಿ ಆಯ್ತು. ತುಂಬಾ ಧನ್ಯವಾದ ಸ್ವಾಮಿ. ಮಂಗಳೂರು ಜನತೆಗೆ ತುಂಬಾ ತಾಳ್ಮೆ ಇದೆ. ಗುರುಜಿ ನಮಸ್ತೆ, ನನ್ನ ಹೆಸರು ವಿಖ್ಯಾತ್ ಅಂತ. ಇವತ್ತು ಯುವ ಜನತೆ ಎಲ್ಲಿ ಯಾವ್ದ್ರಲ್ಲೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ, ಅವರಿಗೆ ಯಾವ್ದಾದ್ರೂ ಕೂಡ ಅದು ಕೈಗೆಟಕೋದಿಲ್ಲ, ಈ ರೀತಿ ಯೋಚನೆಗಳೆಲ್ಲ ಇರ್ತಾರೆ. ಯಾಕಂದ್ರೆ ನಾನು ಯಾವ್ದಕ್ಕೆ ಸಮಯ ಕೊಡೋದಿಲ್ವೋ ಅದು ನನ್ನ ಜೊತೆಗೆ ಉಳಿಯೋದಿಲ್ಲ. ಈ ಸಕ್ಸಸ್ ನನಗೆ ಸಿಗ್ತಾ ಇಲ್ಲ ಜೀವನದಲ್ಲಿ ಅಂತ ಹೇಳಿದಾಗ ಈ ಯುವ ಜನತೆಗೆ ಈ ಸಮಯದ ವ್ಯಾಖ್ಯಾನವನ್ನ ತಾವು ಹೇಗೆ ಮಾಡ್ತೀರಿ? ಸಮಯ ಕೊಡೋದ್ರ ಜೊತೆಗೆ ತಾಳ್ಮೆನೂ ಬೇಕು. ಕೆಲವ್ರಿಗೇನು ತಾಳ್ಮೆ ಇರೋದಿಲ್ಲ. ಸಮಯ ಕೊಟ್ಟು ದಿನ ಇಡೀ ಒಂದು ತೋಟದಲ್ಲಿ ಕೆಲಸ ಮಾಡ್ಬಿಟ್ಟು ಹಣ್ಣು ಬಂದಿಲ್ಲ ಕಾಯಿ ಬಂದಿಲ್ಲ ಅಂತಂದ್ರೆ ಅದ್ ಕಾಯಿ ಬಿಡೋ ಸಮಯಕ್ಕೆ ಬಿಡುತ್ತೆ. ಆದ್ರಿಂದ ತಾಳ್ಮೆ ಬೇಕು. ತಾಳ್ಮೆ ಇದ್ರೆ ಸಕ್ಸಸ್ ಬರ್ತದೆ. ಇನ್ನೊಂದೇನು ಅಂತಂದ್ರೆ ಇವಾಗ ನಮ್ಗೆಲ್ಲ ತಕ್ಷಣ ಬರ್ನೇ ಆಗ್ಬಿಡ್ಬೇಕು. ಏನ್ ಮಾಡೋದು ತಕ್ಷಣ ಈಗಲೇ ಮುಗಿದ್ಬಿಡ್ಬೇಕು. ಈ ರೆಸ್ಟ್ಲೆಸ್ನೆಸ್ ಇರೋದಕ್ಕೆ ಕಾರಣ ಮನಸ್ಸು. ಆ ಮನಸ್ಸನ್ನ ಶಾಂತ ಮಾಡೋದು ಬಹಳ ಅವಶ್ಯಕತೆ ಇದೆ. ಮನಸ್ಸು ಶಾಂತವಾದಾಗ ಅದು ತಾಳ್ಮೆ ಬರ್ತದೆ. ಆವಾಗ ಸಮಯದ ಅನುಭವ ಬರ್ತದೆ. ಈಗ ನೋಡಿ, ಸಮಯವನ್ನೇ ನೀವು ನೋಡಿದ್ರೆ ಒಳ್ಳೆ ಸಮಯದಲ್ಲಿ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಯಾವುದೋ ನಿಮಗೆ ತುಂಬಾ ಇಷ್ಟವಾದ ಕೆಲಸ ಮಾಡ್ತಿದ್ರೆ ಅದು ಹೇಗೆ ಸಮಯ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಮತ್ತೆ ಕೆಲವು ಸಲ ಏನಾಗುತ್ತೆ, ಸಮಯ ತುಂಬಾ ಸ್ಲೋ ಹೋದಂಗೆ ಅನ್ನಿಸ್ತದೆ. ನಾನು ಪೂರ್ತಿ ಎಫರ್ಟ್ ಮಾಡ್ತಾ ಇದ್ದೀನಿ, ಯಾಕೋ ಕೆಲಸ ಆಗ್ತಾನೆ ಇಲ್ವಲ್ಲ ಅಂತ ಅನಿಸ್ತದೆ. ಮತ್ತೆ ಇನ್ನೂ ಒಂದು ಸಮಯ ಹೇಗೆ ಅಂತಂದ್ರೆ ಟೈಮು ಅದರ ಮೀರಿ ಹೋಗೋದು, ಕಾಲಾತೀತವಾಗಿರ್ತಕ್ಕಂಥದ್ದು. ಅದೇ ಭಾವಾತೀತವಾದ ಧ್ಯಾನ ಮಾಡಿದಾಗ ನಮಗೆ ನಾನು ಎಲ್ಲಿದ್ದೀನಿ, ಎಷ್ಟು ಸಮಯ ಆಗಿದೆ ಏನೂ ಗೊತ್ತಾಗೋದಿಲ್ಲ. ಆ ಧ್ಯಾನದ ಅನುಭವದಿಂದ ಏನಾಗುತ್ತೆ, ಬೇಸರಕ್ಕೆ ದೂರ ಆಗತ್ತೆ, ಶಕ್ತಿ ಬರುತ್ತೆ, ಹುರುಪು ಉತ್ಸಾಹ ಬರುತ್ತೆ, ತಾಳ್ಮೆ ಬರುತ್ತೆ. ತಾಳ್ಮೆನೇ ಇಲ್ದಿದ್ರೆ ಸಮಯ ಯಾರು ಕೊಡೋಕ್ಕಾಗೋದೇ ಇಲ್ಲ ಅಲ್ವಾ? ತಾಳ್ಮೆ ತುಂಬ ಅವಶ್ಯಕತೆ ಇದೆ. ಮಂಗಳೂರು ಜನತೆಗೆ ತುಂಬ ತಾಳ್ಮೆ ಇದೆ. ಸೊ ಅದರಿಂದ ತಾಳ್ಮೆ ಬರಬೇಕು. ತಾಳ್ಮೆ ಯಾಕಿಲ್ಲ ಅಂತಂದರೆ ಸ್ಟ್ರೆಸ್ ಆಗಿಬಿಟ್ಟಿರ್ತಾರೆ. ಸಮಯ ಕಡಿಮೆ, ತುಂಬ ಕೆಲಸ ಮಾಡೋದಿದೆ, ಎನರ್ಜಿ ಇಲ್ಲ. ಇದೇ ಸ್ಟ್ರೆಸ್ಸಿನ ಫಾರ್ಮುಲಾ. ನಿಮ್ಮ ಜ್ಞಾನ ಶಕ್ತಿಯಿಂದ ನನ್ನ ಜೊತೆಗೆ ಏನಿಲ್ಲ ಅದನ್ನೇ ಹೇಳಿದ್ರಿ. ನೀನು ಮೊದಲು ತಾಳ್ಮೆಯನ್ನ ಕರಗತ ಮಾಡ್ಕೋ ಅಂತ. ಸೊ ನನ್ನ ಜೊತೆ ಅದು ಇರ್ಲಿಲ್ಲ, ಆದ್ರೆ ಅದರಿಂದ ನನಗೆ ಗೊತ್ತಾಯ್ತು ನಿಮ್ಮನ್ನ ಭೇಟಿಯಾಗಿ ಒಂದು ದೇವರ ಒಂದು ದರ್ಶನ ಆದಂತ ರೀತಿ ನನಗೆ ಖುಷಿ ಆಯ್ತು. ತುಂಬಾ ಧನ್ಯವಾದ ಸ್ವಾಮಿ.